ಪ್ರಕೃತ್ಯಧಿಕರಣ ಮುಂದುವರಿಯುತ್ತದೆ. ನಾವು ಈಗಾಗಲೇ ಸೂತ್ರ 130ರಿಂದ 132ರವರೆಗೆ ಅಧ್ಯಯನ ಮಾಡಿದ್ದೇವೆ. ಮುಂದಿನ ಸೂತ್ರವನ್ನು ಅಧ್ಯಯನ ಮಾಡೋಣ. ಓಂ ಆತ್ಮಕೃತೇ ಪರಿಣಾಮಾತ್ ಓಂ 133ನೇ ಸೂತ್ರ. ಆತ್ಮಕೃತೇ ಸ್ವಕಾರ್ಯ ಸಿದ್ಧಿಗಾಗಿ ಸ್ವೇಚ್ಛೆಯಿಂದಲೇ ಪರಿಣಾಮ ರೂಪಾಂತರ ಎನಿಸಿರುವುದರಿಂದ ಮತ್ತು ಜಗತ್ತು ಪರಿಣಮಿಸಿರುವುದರಿಂದಲೂ ಸಹ ಪ್ರಕೃತಿ ಶಬ್ದವಾಚ್ಯನು. ಪರಮಾತ್ಮ ಪ್ರಕೃತಿಯನ್ನು ಪ್ರವೇಶಿಸಿ ಅದನ್ನು ಪರಿಣಾಮಗೊಳಿಸಿ ಪ್ರೇರಿಸುವುದಕ್ಕೋಸ್ಕರ ತಾನು ಬಹುರೂಪವನ್ನು ತಾಳುವುದರಿಂದ ಪರಮಾತ್ಮನು ಪ್ರಕೃತಿ ಶಬ್ದವಾಚ್ಯನು. ಪ್ರಕೃತಿ ಒಳಗೆ ಹೋಗಿ ಅದಕ್ಕೆ ಶಕ್ತಿಯನ್ನು ಕೊಟ್ಟು ಪ್ರಕೃತಿ ತಾನು ಬಹುರೂಪವನ್ನು ತಾಳಿ ಪ್ರಕೃತಿಯನ್ನು ಪರಿಣಾಮಗೊಳಿಸಿ ಜಗತ್ತನ್ನಾಗಿ ಪರಿಣಾಮ ಮಾಡುವುದರಿಂದ ಪರಮಾತ್ಮನು ಪ್ರಕೃತಿ ಶಬ್ದವಾಚ್ಯನಾಗಿದ್ದಾನೆ. ಆತನು ವಿಕಾರ ಆಗುವುದಿಲ್ಲ, ಆತನು ಮ್ಯುಟೇಷನ್ ಆಗುವುದಿಲ್ಲ. ಪ್ರಕರ್ಷೇಣ ಕರೋತೀತಿ ಪ್ರಕೃತಿ ಇತಿ ಯೋಗಾಚ್ಚ ಪ್ರಕೃತೌ ಅನುಪ್ರವಿಶ್ಯ ತಾಂ ಪರಿಣಾಮ್ಯ ತತ್ ಪರಿಣಾಮ ನಿಯಾಮಕತೆಯ ತತ್ರ ಸ್ಥಿತೌ ಆತ್ಮನೋ ಬಹುಧಾಕರಣಾತ್. ಉತ್ತಮವಾಗಿ ಅಥವಾ ಅತಿಶಯವಾಗಿ ಕಾರ್ಯ ಮಾಡುವುದರಿಂದ ಎಂದರೆ ಉತ್ತಮವಾದ ಕಾರ್ಯವುಳ್ಳವನಾದ್ದರಿಂದ ಪರಮಾತ್ಮನು ಯೋಗ ವೃತ್ತಿಯಿಂದಲೂ ಪ್ರಕೃತಿ ಶಬ್ದವಾಚ್ಯನು. ಅವನು ಪ್ರಕೃತಿಯಲ್ಲಿ ಪ್ರವೇಶಿಸಿ ಅದನ್ನು ಪರಿಣಾಮಗೊಳಿಸಿ ಪರಿಣಾಮ ಹೊಂದಿದ ವಸ್ತುಗಳಲ್ಲಿ ನಿಯಾಮಕನಾಗಿದ್ದು ತಾನೂ ಬಹುರೂಪವನ್ನು ತೆಗೆದುಕೊಳ್ಳುತ್ತಾನೆ. ಆತನು ಮಾತ್ರ ಏನಂದರೆ ವಿಕಾರವಾಗುವುದಿಲ್ಲ, ಶಕ್ತಿಯನ್ನು ಕೊಡ್ತಾನೆ ವಿಕಾರ ಆಗಲಿ. ಅತಹೈಷ ಆತ್ಮ ಪ್ರಕೃತಿಂ ಅನುಪ್ರವಿಶ್ಯ ಆತ್ಮಾನಾಂ ಬಹುಧಾ ಚಕಾರ ತಸ್ಮಾತ್ ಪ್ರಕೃತಿರಿತ್ಯಾಚಕ್ಷತೆ ಇತಿ ಬಾಲ್ಯವೇಯ ಶ್ರುತಿ. ಆ ಪರಮಾತ್ಮನು ಪ್ರಕೃತಿಯನ್ನು ಪ್ರವೇಶಿಸಿ ತನ್ನನ್ನು ಬಹುರೂಪವುಳ್ಳವನನ್ನಾಗಿ ಮಾಡಿಕೊಂಡನು. ಆದುದರಿಂದಲೇ ಅವನನ್ನು ಪ್ರಕೃತಿ ಎನ್ನುವರು ಎಂದು ಬಾಲ್ಯವೇಯ ಶ್ರುತಿಯಲ್ಲಿ ಹೇಳಲಾಗಿದೆ. ಅವಿಕಾರೋಪಿ ಪರಮಃ ಪ್ರಕೃತಿಂ ತತು ಓಕಾರಿಣೀಂ ಅನುಪ್ರವಿಶ್ಯ ಗೋವಿಂದಃ ಪ್ರಕೃತಿಶ್ಚಾಭಿಧೀಯತೆ ಇತಿ ನಾರದೀಯೇ ನ ಚ ಅನ್ಯಾತ್ ಕಲ್ಪ್ಯಂ ಅಪ್ರಾಮಾಣಿಕತ್ವಾತ್. ಗೋವಿಂದನಾಮಕ ಪರಮಾತ್ಮನು ವಿಕಾರರಹಿತನಾದರೂ ವಿಕಾರಗೊಳಿಸುವುದರಿಂದ ಪ್ರಕೃತಿ ಎಂದು ಹೇಳಲ್ಪಡುತ್ತಾನೆ ಎಂದು ನಾರದೀಯ ಪುರಾಣವು ಹೇಳಿದೆ. ಅವನು ವಿಕಾರರಹಿತ, ಆದರೆ ವಸ್ತುವನ್ನು ವಿಕಾರಗೊಳಿಸಿ ಜಗತ್ತನ್ನಾಗಿ ಮಾರ್ಪಾಟು ಮಾಡ್ತಾನೆ, ಆದ್ದರಿಂದ ಅವನು ಪ್ರಕೃತಿ. ಓಂ ಯೋನಿಶ್ಚ ಗೀಯತೆ. ಓಂ ಯೋನಿಶ್ಚ ಜಗತ್ ಪ್ರಸೂತಿ ಕಾರಣನು ಹಿ ಇವನೆಂದೇ ಪ್ರಸಿದ್ಧಿಯು, ಏಕೆಂದರೆ ಗೀಯತೆ ಶ್ರುತಿಗಳು ಹೇಳುತ್ತವೆ. ಆದ್ದರಿಂದ ಸ್ತ್ರೀಲಿಂಗ ಶಬ್ದವಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ. ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಹ ಮುಂಡಕ 116 ಎಂಬ ಶ್ರುತಿಯಲ್ಲಿ ಪರಬ್ರಹ್ಮನು ಸ್ತ್ರೀ ಮೊದಲಾದ ವ್ಯವಧಾನವಿಲ್ಲದೆ ಸಾಕ್ಷಾತ್ ಉತ್ಪಾದಕ ಎಂಬ ಅರ್ಥವುಳ್ಳ ಯೋನಿ ಎಂದು ಹೇಳಲ್ಪಟ್ಟಿರುವುದರಿಂದ ಪ್ರಕೃತಿ ಮತ್ತು ಸ್ತ್ರೀ ಮುಂತಾದ ಶಬ್ದಗಳಿಂದಲೂ ಅವನೇ ವಾಚ್ಯನು. ಅವ್ಯವಧಾನೇನ ಉತ್ಪತ್ತಿ ದ್ವಾರತ್ವಂ ಪ್ರಕೃತಿತ್ವಂ ತಚ್ಚ ಅಸ್ಯೈವ ಹಿ ಗೀಯತೆ ಯದ್ ಭೂತಯೋನಿಂ ಪರಿಪಶ್ಯಂತಿ ಧೀರಾಹ ಮುಂಡಕ 116 ಇತಿ. ಬೇರೆ ವ್ಯವಧಾನವಿಲ್ಲದೆ ಸಾಕ್ಷಾತ್ ಉತ್ಪತ್ತಿಗೆ ಕಾರಣವಾಗುವುದು ಪ್ರಕೃತಿತ್ವ ಎಂದರೆ ಸಾಕ್ಷಾತ್ ವಿಷ್ಣುವಿಗೆ ಮಾತ್ರ ಹೇಳಲ್ಪಟ್ಟಿದೆ. ಜ್ಞಾನಿಗಳು ಆ ಪರಬ್ರಹ್ಮನನ್ನು ಸರ್ವ ಪ್ರಾಣಿಗಳ ಉತ್ಪಾದಕ ಎಂದು ತಿಳಿಯುತ್ತಾರೆ. ಮುಂಡಕೋಪನಿಷತ್ ಹೇಳಿದೆ. ವ್ಯವಧಾನೇನ ಸೂತಿಸ್ತು ಪುಂಸ್ತ್ವಂ ವಿದ್ವದ್ಭಿರುಚ್ಯತೆ ಸೂತಿರವ್ಯವಧಾನೇನ ಪ್ರಕೃತಿತ್ವಮಿತಿ ಸ್ಥಿತಿ. ಉಭಯಾತ್ಮಕ ಸೂತಿತ್ವಾತ್ ವಾಸುದೇವಃ ಪರಃ ಪುಮಾನ್ ಪ್ರಕೃತಿ ಪುರುಷಶ್ಚೇತಿ ಶಬ್ದೇರೇಕೋ ಅಭಿಧೀಯತೆ ಇತಿ ಬ್ರಹ್ಮಾಂಡೆ. ಸ್ತ್ರೀ ಮೊದಲಾದ ದ್ವಾರ ಮೂಲಕ ಮಗುವಿನ ಉತ್ಪತ್ತಿಗೆ ಕಾರಣವಾಗುವುದು ಪುಂಸ್ತ್ವ ಎಂದು ಜ್ಞಾನಿಗಳು ಹೇಳುತ್ತಾರೆ. ವ್ಯವಧಾನವಿಲ್ಲದೆ ನೇರವಾಗಿ ಉತ್ಪತ್ತಿಗೆ ಕಾರಣವಾಗುವುದು ಮತ್ತು ಪ್ರಕೃತಿ ಪ್ರವೃತ್ತಿ ನಿಮಿತ್ತ ಸ್ಥಿತಿ ಹೀಗೆ ಎರಡೂ ಬಗೆಯ ಕಾರಣನಾದ್ದರಿಂದ ಪುರುಷೋತ್ತಮ ವಾಸುದೇವನು ಪ್ರಕೃತಿಯೆಂದು ಪುರುಷನೆಂದು ಒಬ್ಬನೇ ಹೇಳಲ್ಪಡುತ್ತಾನೆ. ಹೀಗೆ ಬ್ರಹ್ಮಾಂಡ ಪುರಾಣದ ವಾಕ್ಯವಿದೆ. ಪ್ರಕೃತಿ ಅಧಿಕರಣ ರಚನೆ ವಿಷಯ. ಪ್ರಕೃತಿ ಶಬ್ದದಿಂದ ಯಾರು ವಾಚ್ಯರು ಎಂಬುದೇ ವಿಷಯ. ಸಂಶಯ. ಪ್ರಕೃತಿ ಎಂದರೆ ಜಡ ಪ್ರಕೃತಿಯೇ? ಜಡ ಪ್ರಕೃತಿಗೆ ಅಭಿಮಾನಿಯೋ ಲಕ್ಷ್ಮೀದೇವಿಯೋ ಅಥವಾ ಪರಮೇಶ್ವರನಾದ ವಿಷ್ಣುವೋ ಎಂಬ ಸಂಶಯ. ಪೂರ್ವಪಕ್ಷ. ಪರಮಪುರುಷನಾದ ಪರಮಾತ್ಮನಿಗೆ ಸ್ತ್ರೀಲಿಂಗದ ಪ್ರಕೃತಿ ಶಬ್ದವು ಕೂಡುವುದಿಲ್ಲ. ಅಲ್ಲದೆ ರೂಢಿಯಲ್ಲಿ ಪರಮಾತ್ಮನನ್ನು ಸ್ತ್ರೀಲಿಂಗದ ಶಬ್ದದಿಂದ ಕರೆಯುವುದಿಲ್ಲ. ಇನ್ನು ರಮಾದಿ ಸ್ತ್ರೀ ನಿಯಾಮಕನಾದ್ದರಿಂದ ಪರಮಾತ್ಮನು ಸ್ತ್ರೀ ಶಬ್ದವಾಚ್ಯನು ಎಂದು ಹೇಳಬಾರದು. ಏಕೆಂದರೆ ಲೋಕದಲ್ಲಿ ತನ್ನ ಹೆಂಡತಿಯನ್ನು ನಿಯಂತ್ರಣದಲ್ಲಿಟ್ಟುಕೊಂಡ ಗಂಡಸಿಗೆ ಸ್ತ್ರೀ ಎಂದು ಕರೆಯುವುದಿಲ್ಲ. ಸಿದ್ಧಾಂತ. ಪ್ರಕೃತಿ ಶಬ್ದವಾಚ್ಯನು ಪರಮೇಶ್ವರನಾದ ವಿಷ್ಣುವೇ ಆಗಿದ್ದಾನೆ. ಏಕೆಂದರೆ ಒಂದು, ಆತನು ಪ್ರಕೃತಿಯೇ ಮುಂತಾದ ಸ್ತ್ರೀಲಿಂಗ ಶಬ್ದಗಳಿಂದ ವಾಚ್ಯನು.
ಅಂತ ಏತಮೇವ ಪುರುಷಂ ಸರ್ವಾಣಿ ನಾಮಾನಿ ಅಭಿವದಂತಿ ಇತ್ಯಾದಿ. ಎಲ್ಲ ನಾಮಗಳು ಮುಖ್ಯ ವೃತ್ತಿಯಿಂದ ಪೂರ್ಣನಾದ ಪರಮಾತ್ಮನನ್ನು ಹೇಳುತ್ತವೆ. ಇದು ಪ್ರತಿಜ್ಞಾ ವಾಕ್ಯ. ಹೇಗೆಂದರೆ ಹರಿಯುವ ನದಿಗಳು ಸಮುದ್ರಾಭಿಮುಖವಾಗಿ ಹರಿದು ಸಮುದ್ರವನ್ನೇ ಸೇರುತ್ತವೆ. ಇದು ದೃಷ್ಟಾಂತ. ಅವನು ಸ್ತ್ರೀ, ಪ್ರಕೃತಿ ಮುಂತಾದ ಸ್ತ್ರೀಲಿಂಗ ಶಬ್ದ ವಾಚ್ಯನೂ ಆಗಿದ್ದಾನೆ ಎಂದು ಶ್ರುತಿಯೇ ಹೇಳುವುದು. ಏಷ ಸ್ತ್ರೀ, ಏಷ ಪುರುಷ ಇತ್ಯಾದಿ. ಅವನಿಗೆ ಪ್ರಕೃತಿ ಅನ್ನಲಿಕ್ಕೆ ಕಾರಣವೆಂದರೆ ಅವನ ಕಾರ್ಯ ಕೃತಿ ಪ್ರಕೃಷ್ಟವಾಗಿದೆ. ಅವನು ತ್ರಿಗುಣಾತ್ಮಕವಾದ ಪ್ರಕೃತಿಯನ್ನು ಹೊಕ್ಕು ಅದನ್ನು ಪರಿಣಾಮಗೊಳಿಸಿ ಪರಿಣಿತ ವಸ್ತುಗಳಲ್ಲಿ ನಿಂತು ನಿಯಮನ ಮಾಡುವುದರಿಂದ ಅವನ ಕಾರ್ಯ ಉತ್ತಮವಾಗಿದೆ. ಪ್ರಕೃತಿ ಎಂದರೆ ಮಾಯಾ, ಇಚ್ಛೆ, ಅವಿದ್ಯ ಎನ್ನುವರು. ಪರಮಾತ್ಮನಾದರೋ ಅವಿದ್ಯ ಎಂದು ಹೇಳಲ್ಪಡುತ್ತಾನೆ. ಆದ್ದರಿಂದ ಪ್ರಕೃತಿ ಎಂದರೆ ಪರಮಾತ್ಮ. ಪ್ರಕೃತಿ ಶಬ್ದದ ಯೌಗಿಕ ಅರ್ಥವೆಂದರೆ ವ್ಯವಧಾನವಿಲ್ಲದೆ, ಇನ್ನೊಬ್ಬರಿಲ್ಲದೆ ಉತ್ಪತ್ತಿ ಮಾಡುವುದು. ಯೋನಿ ಶಬ್ದದ ಅರ್ಥವೂ ಇದೇ ಆಗಿದೆ. ಪರಮಾತ್ಮನನ್ನು ಭೂತ ಯೋನಿ ಎಂದು ಶ್ರುತಿಯು ಹೇಳುವುದು. ಏಕೆಂದರೆ ಅವನು ಪ್ರಳಯ ಕಾಲದಲ್ಲಿ ತನ್ನ ಉದರಲ್ಲಿದ್ದ ಜೀವರಾಶಿಗಳಿಗೆ ಸ್ಥೂಲ ದೇಹವನ್ನು ಕೊಟ್ಟು ಸೃಷ್ಟಿ ಮಾಡುವನು ಮುಂದೆ. ಆದುದರಿಂದ ಅವನು ಸ್ತ್ರೀ ಶಬ್ದದಿಂದಲೂ ಸ್ತ್ರೀಲಿಂಗದ ಪ್ರಕೃತಿ ಮುಂತಾದ ಶಬ್ದಗಳಿಂದಲೂ ವಾಚ್ಯನಾಗಿದ್ದಾನೆ. ಇಲ್ಲಿಗೆ ಪ್ರಕೃತಿ ಅಧಿಕರಣ ಮುಗಿತು. ಮುಂದೆ ಏತೇನ ಸರ್ವೇ ವ್ಯಾಖ್ಯಾತ ಅಧಿಕರಣವನ್ನು ಅಧ್ಯಯನ ಮಾಡೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.